ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ ನೀವು ಕಾಪಿ ಮಾಡೋದಕ್ಕೆ ಪಾಟೀಲ್ ಯಾರು? ಪಾಟೀಲ್ ಯಾರು? ನಿಮ್ಮ ಜನಾಂಗದಲ್ಲಿ ನರೇಂದ್ರ ಮೋದಿಗೆ ನ್ಯಾಯ ಕೊಟ್ಟಿದ್ದಾರೆ. ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಸಿಕ್ಕಿದ್ಯಾ? ನರೇಂದ್ರ ಸ್ವಾಮಿ ಬರೀ ಅಪ್ಪ ಮಕ್ಕಳು ಪಕ್ಷ ಬರೀ ಅಪ್ಪ ಮಕ್ಕಳು ಬರೀ ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ, ನಿಮ್ಮನ್ನೆಲ್ಲ ನಮಗೆ ಪ್ರಶ್ನೆ ಮಾಡ್ತೀರಿ. ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ಪಾಪ ಏನ್ ಮಾಡ್ತಿದ್ದೀರಿ? ಅಶ್ವಥ್ ಏನ್ ಮಾತಾಡ್ತೀರಿ ನೀವು? ಆಯ್ತು ಕೂತ್ಕೊಳ್ಳಿ, ಈ ರೀತಿ ಮಾತ್ರ ಆಗ್ತದೆ. ನೀವು ಇಬ್ರು ಕೂಡ ಏನ್ ಆಗಿದೆ? ಆಯ್ತು ಮಾನ್ಯ ಅಧ್ಯಕ್ಷ ಹೇಳಿದ್ರು ಬಿಜೆಪಿ ನಮ್ಮ ಉದ್ದೇಶ ಇಲ್ಲ ಅಧ್ಯಕ್ಷರೇ, ಎಲ್ಲ ಪಾತ್ರ ಮಾತಾಡಿ ಎಲ್ಲ ಕಡೆ ಸದನ ದಿಕ್ ತಪ್ಪಿಸದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ 3 ಕ್ವೆಶ್ಚನ್ ಕೇಳಿದೀನಿ, ಉತ್ತರ ಕೊಡ್ಲಿ. ಸುಮ್ ಸುದ್ದಿ ಯಾವ ಪ್ರಾಕ್ಟಿಕಲ್ ಬೇಕಪ್ಪ? ನಮ್ದು ನಿಮ್ಮ ಮುಖ್ಯ ಅಷ್ಟೇ. ಪ್ರತಾಪ್ ಸಿಂಹ ಅವ್ರ ಮುಂದೆ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವ್ರು ನಿಮ್ ನೇಮಕಾತಿಯಲ್ಲಿ ನಮ್ಮ ಒಂದೇ ಒಂದು ಅಂಶ, ಯಾರು ನೇಮಕಾತಿಗೆ ಅವ್ರಿಗೆ ಆಧಾರ ಇದೆಯಾ? ಹೋಗಿ ಪ್ರತಾಪ್ ಸಿಂಹನ ಹತ್ರ ಕೇಳಿ, ಆಧಾರ ಕೊಡ್ಬೇಕಂದ್ರೆ ಯಾರೋ ನಿಮಗೆ ಮಾತಾಡ್ತಾರೆ, ನಿಮಗೆ ಬಾಯಿ ಬಂದ ಮಾತಾಡೋರು ಇರ್ತಾರೆ. ಪ್ರತಾಪ್ ಸಿಂಹ ಹೇಳಿದ್ದಾರೆ ಇವ್ರು ಮುಖ್ಯಮಂತ್ರಿ ಪ್ರಶ್ನೆ, ಅದಕ್ಕೆ ಹೇಳ್ತೀರಾ? ಎಲ್ಲದಕ್ಕೂ ಉತ್ತರ ಕೊಡಿ. ಎಲ್ಲ ನೀವೇನ್ ಭ್ರಷ್ಟಾಚಾರ ಮಾಡ್ತೀರಾ? ನೀವು ಯಾವ ರೀತಿ ವ್ಯವಹಾರ ನಡೆಸ್ತೀರಾ? ಯಾವ ರೀತಿ ಲಿಕ್ಕಿದೆ? ನೈತಿಕತೆ ಇದೆ. ಯಾವುದು ಕೂಡ ಆಯ್ತು ಬೇಡ ಮತ್ತೆ ಆಯ್ತು ಆಯ್ತು ರಾಮಲಿಂಗಾರೆಡ್ಡಿ ಅವರ ಆಯ್ತು ರಾಮಲಿಂಗಾರೆಡ್ಡಿ ಅವರೇ ನರೇಂದ್ರ ಸ್ವಾಮಿ ಮುಗಿಸ್ರಿ ಬೇಗ 10 ನಿಮಿಷದಲ್ಲಿ ಮುಗಿಸ್ತೇನೆ. ಈಗ ಯಾವುದೇ ಸಂಬಂಧ ಕೂಡ ರೆಕಾರ್ಡ್ ತೆಗೀರಿ. ಆಯ್ತು ಇರ್ಲಿ ಸರ್, ಏನಾದ್ರು ಇತಿಹಾಸದಲ್ಲಿ ಪುಟದಲ್ಲಿ ತೆಗ್ದಾಗ ನೋಡಿದಾಗ ಏನಿದೆ ಅಂತ ನೀವು ಯಾಕೆ ರೆಸ್ಪಾನ್ಸ್ ಈಗ ಅಶ್ವಥ್ ಪರಸ್ಪರ ಮಾತಾಡ್ಬೇಡಿ. ನಾವೇನ್ ಮಾಡಿದೀವಿ? ವೈಯಕ್ತಿಕ ಬೇಡ, ವೈಯಕ್ತಿಕ ಬೇಡ. ನೀವು 100% ಸರ್ಕಾರ, 100% ಸರ್ಕಾರ. ಈ ರಾಜ್ಯದಲ್ಲಿ ಈಗ ಅಶ್ವಥ್, ಪ್ರಿಯಾಂಕ ಅವರೇ, ಪ್ರಿಯಾಂಕಾ, ಸುಧಾಕರ್
ಆಯ್ತು, ಈಗ ಬಂದು ನಿಮ್ಗೆ ಏನಂತ ಗೊತ್ತಿಲ್ಲ, ಎದ್ದು ಬಂದು ಮಾತಾಡ್ತಾ ಅಂತ ಹೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಸುಧಾಕರ್ ಅವರು, ಸುಧಾಕರ್ ಮುಗಿಸ್ರಿ ಸುಧಾಕರ್ ಸಾಕು. ನೀವು ಬಂದದ್ದು ಈಗ ಸುಮ್ಮನೆ ಸುಧಾಕರ್ ಸುಧಾಕರ್ ಕೂತ್ಕೊಳ್ಳಿ. ಸುಧಾಕರ್ ಮುಗಿಸ್ರಿ ಸಾಕು. ಏನು ಮುಗಿಸ್ರಿ ಸಾಕು. ಏನು ಕಾಸ್ಕೋ ವಿಶ್ವವಿದ್ಯಾನಿಲಯ ಕೊಡಬಾರ್ದ? ಸುಧಾಕರ್ ಅವರೇ, ಅಲ್ರಿ ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ, ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ. ಯಾವ ಉದ್ದೇಶಕ್ಕೆ ಅಶ್ವತ್ಥ ಅವರೇ, ಯಾವ ಉದ್ದೇಶಕ್ಕೆ ಏನು ಅವಶ್ಯಕತೆ ಏನು ಮಾಡಬೇಕು ಅಂತ ನಿಮಗೆ ಇದೆಯಾ? ಸುಧಾಕರ್ ಅವರೇ, ನಿಮ್ಮ ಮಗ ಏನು ಓದೋದು? ನಿಮ್ಮ ಮಗ ಏನು ಓದ್ತಾರೆ? ಯಾವ ಕಾಲೇಜಿನಲ್ಲಿ ಓದ್ತಾರೆ? ಗೌರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ದೀರಾ? ಅಶ್ವತ್ಥ ಅವರೇ, ಗೌರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ದೀರಾ? ಯಾಕೆ ನೀವು ಮಾತಾಡ್ತೀರಿ? ನಿಮ್ ಯಾವ ನೈತಿಕತೆ ಇದೆ? ಗೌರ್ಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ಮಕ್ಕಳು ಓದಿಕ್ಕೆ, ನಿಮ್ಮ ಮಕ್ಕಳು ಓದಿಕ್ಕೆ ಗೌರ್ಮೆಂಟ್ ಬಗ್ಗೆ ಮಾತಾಡಿ. ನಿಮ್ಮ ನೈತಿಕತೆ ಮಾತಾಡಿ, ಸುಮ್ಮನೆ ಮಾತಾಡೋದಲ್ಲ. ಪ್ರೈವೇಟ್ ವಿಶ್ವವಿದ್ಯಾನಿಲಯ ಆಯ್ತು, ಕೂತ್ಕೊಳ್ಳಿ ಅಶ್ವತ್ಥ ಅವರೇ. ಮಾತಾಡೋದು. ಇವಾಗ ಏನಾಗತ್ತೆ? ನಾನು ಸ್ವಲ್ಪ ಬೇಗ ಮುಗಿಸಿ ನೋಡಿ. ನೀವು ಆಯ್ತು, ಈಗ ಕೂತ್ಕೊಳ್ಳಿ. ಈಗ ನೋಡಿ, ಆಯ್ತು ಬೆಲ್ಲದವ್ರೆ, ಯಾರು ಕೂಡ ಬೆಲ್ಲದವ್ರೆ, ಔಟ್ ಆಫ್ ಸಬ್ಜೆಕ್ಟ್ ಚರ್ಚೆ ಆಗೋದು ಬೇಡ. ಬೆಲ್ಲದವ್ರೆ, ಸ್ವಲ್ಪ ಅಶ್ವತ್ಥಣ್ಣನ ಕಂಟ್ರೋಲ್ ನೀವು ಒಂದು ನಾನು ಸ್ವಾಮಿ ಕಂಟಿನ್ಯೂ ಮಾಡಿ. ಮುಗಿಸ್ರಿ. ಅವ್ರ ಮಾತ್ರ ಇದು ಮುಗಿಸಿ, ಸ್ವಲ್ಪ ಬದಲಾವಣೆ ಮಾಡಿ. ಮಾತಾಡೋದು ಬೇಡ. ಸನ್ಮಾನ್ಯ ಅಧ್ಯಕ್ಷ, ಅವರು ಮುಗಿಸ್ರಿ. ಸನ್ಮಾನ್ಯ ಅಧ್ಯಕ್ಷ, ಈಗ ಒಂದ್ ಸೆಕೆಂಡ್ ಈಗ ವಿಪ್ಪಾರ ಆಯ್ತು. ಯಾಕೆ ವಿಪ್ಪಾರ ಸಂಘ ಈಗ ಏನ್ ಹೇಗೆ ನಮ್ಗೆ ಗೊತ್ತಿಲ್ಲ. ಅದು ಈ ರೀತಿಯ ಚರ್ಚೆಗಳು ಮತ್ತೆ ಆ ಕಡೆಗೆ ವ್ಯಕ್ತಿಗಳು ಮಾತಾಡೋದು ಕೂಡ ಸರಿ ಇಲ್ಲ. ಸದ್ಯ ಸಂದೇಶಕ್ಕೆ ಹೋಗುದಿಲ್ಲ. ಈಗ ಕರ್ತವ್ಯ ಯಾವುದೆಲ್ಲ ವಿಚಾರ ಇದೆ ನಮ್ಗೆ ನಾನು ನೋಡ್ತೇನೆ. ಅದು ಯಾವುದು ಕರ್ತವ್ಯ ಎಲ್ಲ ಕೂಡ ಹಿಂದೆ ಪಡಿ, ವ್ಯಕ್ತಿವಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ವಿಡ್ರಾ ಮಾಡಿ. ಮತ್ತೆ ಈ ರೀತಿಯ ಇದಾಗಬಾರ್ದು. ಇದು ಒಂದು ಸಂದೇಶ ಕೂಡ ಕೊಡೋದಿಲ್ಲ ನೋಡುವವರಿಗೆ ಕೂಡ. ಇದರಲ್ಲಿ ನಾನು ಸ್ವಲ್ಪ ಬೇಗ ಒಂದು ಮಾತು ಮುಗಿಸಿ. ಆಯ್ತು ಅಧ್ಯಕ್ಷ, ಆಯ್ತಾಯ್ತು, ಸುಮ್ಮನೆ ಅಧ್ಯಕ್ಷೆ. ನಾನು ಯಾವುದನ್ನು ಪ್ರಚೋದನೆ ಮಾಡೋಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ಹೇಳಲಿಕ್ಕೂ ನಾನು ಪ್ರಯತ್ನ ಮಾಡ್ತಿಲ್ಲ. ಇಲಾಖೆಯಿಂದ ಪಡೆದಂತ ಅಂಕಿಅಂಶಗಳನ್ನಷ್ಟೇ ವಿವರಿಸ್ತಾ ಇದ್ದೀನಿ. ಅದು ನೀವೆಲ್ಲ ಸರಿ ಉಂಟಾ ಸರಿ ಇಲ್ಲದಿದ್ದು ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಇರಿ. ಇಲ್ಲಿ ಒಂದೇನಾಯ್ತು, ಇಲ್ಲಿ ಮಾಜಿ ಶಿಕ್ಷಣ ಸಚಿವರು, ಹಾಲಿ ಶಿಕ್ಷಣ ಸಚಿವರು, ಆಮೇಲೆ ಇಬ್ರು ಕೂತ್ಕೊಂಡು ಮಾತಾಡ್ಲಿ, ನಮಗೆ ತೊಂದರೆ ಕೊಡದಿದ್ರೆ ಸಾಕು.